ಹಲೋ ಗಾಯ್ಸ್ ಹಲೋ ಗಾಯ್ಸ್ ಗೈಸ್ ನಾನು ಅಜ್ಜಿ ಮನೆಗೆ ಬಂದಿದ್ದೆ ಅಲ್ವಾ. ಇವಾಗ ಮನೆಗೆ ಹೋಗ್ತಿದ್ದೆ ರಿಟರ್ನ್. ಬೇಗ ಟ್ರೈನ್ ಬಂದ್ಬಿಟ್ಟಿತ್ತು, ಅದಕ್ಕೆ ಓಡಿ ಬಂದು. ಗೈಸ್ ನೋಡಿ, ಇವಾಗ ಸ್ವಲ್ಪ ಮುಂದೆ ಹೋದ್ಮೇಲೆ ಒಂದು ಬೆಟ್ಟ ಕಾಣುತ್ತೆ. ಅಲ್ಲಿ ಮೋಡ ಎಲ್ಲ ಬೆಟ್ಟ ಮುಚ್ಕೊಂಡು ಬಿಟ್ಟಿದೆ ನೋಡಿ. ಏನು ಸಕ್ಕತ್ತಾಗಿ ಕಾಣ್ತಿದೆ ನೋಡಿ, ಚೆನ್ನಾಗಿ ಕಾಣ್ತಿದೆಲ್ಲ ಗೈಸ್. ಇದು ಮಾರ್ನಿಂಗ್ ಟ್ರೈನು ಬನಸವಾಡಿಯಿಂದ ಬರುತ್ತೆ. ಇದರಲ್ಲಿ ಒಂದ್ಸರಿ ನೀವೇನಾದ್ರು ಟ್ರಾವೆಲ್ ಮಾಡಿದ್ರೆ ಮಸ್ತ್ ವ್ಯೂ ಕಾಣುತ್ತೆ ಗೈಸ್. ಈ ಬೆಟ್ಟದ ನೇಮ್ ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ಗೈಸ್, ಏನು ಅಂತ ಯಾರಿಗಾದ್ರೂ ಗೊತ್ತಿದ್ರೆ. ಗೈಸ್ ಇಲ್ಲೊಂದು ಅಣ್ಣ ಅವರೇ ನೋಡ್ರಿ, ಹೆಂಗೆ ಜಿಮ್ ಮಾಡ್ತಾವ್ರೆ. ಟ್ರೈನಲ್ಲೇ ಫುಲ್ ಜಿಮ್ಮು ಗೈಸ್. ಇಲ್ಲಿ ಎಷ್ಟೊಂದು ಬೆಟ್ಟಗಳಿದ್ದಾವೆ, ಆದರೆ ಎಲ್ಲ ಮೋಡದಿಂದ ಫುಲ್ಲು ಮುಚ್ಚೋಗ್ಬಿಟ್ಟೈತೆ ನೋಡ್ರಿ ಗೈಸ್. ಬೆಳಗ್ಗೆನೆ ಫುಲ್ಲು ಚಳಿ ಆಗ್ತೈತೆ. ಫುಲ್ ಹೆಂಗೆ ಮುಚ್ಚೋಗಿದೆ ಅಂದರೆ ಫುಲ್ ಮೋಡನೇ ಮುಚ್ಕೊಂಡ್ಬಿಟ್ಟೈತು ಗೈಸ್. ಇವರಿಬ್ಬರು ನೆಕ್ಸ್ಟ್ ಸ್ಟಾಪಲ್ಲಿ ಇಳ್ಕೊತಾರೆ, ಅದಕ್ಕೆ ಬಾಯ್ ಮಾಡ್ತಾ ಇದ್ದಾರೆ. ಇವರು ಕಾಲೇಜು ಮತ್ತು ಹಾಸ್ಟೆಲ್ ಅಲ್ಲಿರೋದು. ನಂದು ಹಿಂದೆ ಸ್ಟಾಪಲ್ಲೇ ಮನೆ ಬರುತ್ತೆ, ಅದಕ್ಕೆ ನಾನು ಇಲ್ಲೇ ಇಳ್ಕೊತಾ ಇದ್ದೀನಿ. ಇವರಿಬ್ರಿಗೂ ಬಾಯ್ ಮಾಡಿ ಇವಾಗ ಸೀದಾ ನಮ್ಮ ಮನೆಗೆ ಹೋಗ್ತಿದ್ದೀನಿ ಗೈಸ್. ನಮ್ಮಪ್ಪ ಬರ್ತೀನಿ ಅಂದಿದ್ರು, ನೋಡೋಣ ಬನ್ನಿ ಬಂದಿದ್ದಾರಾ ಇಲ್ವಾ. ಗೈಸ್ ಟೈಮ್ ನೋಡಿ 7:52. ನಾವು ಇಷ್ಟು ಬೇಗ ಎದ್ದು ಬಂದಿದ್ದೀವಿ ಗೈಸ್. ಇವಾಗ ನಮ್ಮ ಅಪ್ಪನೂ ಬಂದಿದ್ರು, ಇವಾಗ ಹತ್ಕೊಂಡು ಸೀದಾ ಮನೆ ಕಡೆ ಹೋಗ್ತಾ ಇರೋದು ಗೈಸ್. ಇಲ್ಲಿ ಬ್ರಿಡ್ಜ್ ಮಾಡ್ತಾವ್ರೆ, ಅದಕ್ಕೆ ಫುಲ್ಲು ಟ್ರಾಫಿಕ್ಕು. ಯಾವಾಗ ಬ್ರಿಡ್ಜ್ ಮಾಡ್ತಾರೋ ಗೊತ್ತಿಲ್ಲ ಗೈಸ್. 1 ವರ್ಷದಿಂದ ಮಾಡ್ತಾನೇ ಅವರೇ ಗೈಸ್. ಇಲ್ಲಿ ಯಾವುದೋ ಅಣ್ಣ ಫುಲ್ ಬೇಗ ಹೋಗೋ ಥರ ಹೋಗ್ತಾಯಿದ್ರು. ಅಷ್ಟೊಂದು ಟ್ರಾಫಿಕ್ ಇದೆ, ನಿಂತ್ಕೊಳ್ಳೋದು ಬಿಟ್ಟು ಸುಮ್ಮನೆ ನುಗ್ತಾವ್ರೆ ಗೈಸ್. ಈ ಥರ ಪ್ಲೇಸಲ್ಲಿ ಸ್ವಲ್ಪ ಸೇಫಾಗಿ ಹೋಗಿ ಗೈಸ್ ನೀವುಗಳು. ಗೈಸ್ ನಮ್ಮ KSRTC ಬಂತು ಗೈಸ್. ಇವಾಗ ಬ್ರಿಡ್ಜು ಪಾಸ್ ಮಾಡಿ ಮನೆಗೆ ಹೋಗ್ತಾ ಇದ್ದು ಗೈಸ್. ಮನೆಗೆ ಹೋಗಿ ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡು ಆಮೇಲೆ ನನ್ನ ತಂಗಿ ಏನೋ ಬಿಟ್ಟು ಹೋಗ್ಬಿಟ್ಟಿದ್ಲು. ಅದನ್ನು ನಾನು ವಾಪಸ್ ಕೊಡೋಕ್ಕೆ ಮತ್ತೆ ಬಸ್ ಹತ್ತಿ ಮತ್ತೆ ಅವ್ರ ಹಾಸ್ಟೆಲ್ ಹತ್ರ ಹೋಗಬೇಕಿತ್ತು. ಕಂಡಕ್ಟರು ಡ್ರೈವರು ಇಬ್ಬರೂ ಟೀ ಕುಡಿಯೋಕ್ಕೆ ಹೋಗಿದ್ರು, ಅದಕ್ಕೆ ನಾನು ಒಂದು ಫೋಟೋ ತಗೊಳ್ಳೋಣ ವೀಡಿಯೋ ಮಾಡ್ಕೊಳ್ಳೋಣ ಅಂತ ನಾನೇ ಫೋಟೋ ತಗೊತಿದ್ದೆ ಗೈಸ್. ಇವಾಗಂತೂ ಫುಲ್ ರಶ್ಶು ಗೈಸ್. ಹೋಗ್ಬೇಕಾದ್ರೂ ರಶ್ಶು, ಬರಬೇಕಾದ್ರೂ ರಶ್ಶು. ನನ್ನ ತಂಗಿ ಬಸ್ ಸ್ಟಾಪ್ ಹತ್ರನೇ ಬಂದಿದ್ಲು, ಅದಕ್ಕೆ ಬಸ್ಸಿಂದನೇ ಕೊಟ್ಬಿಟ್ಟೆ ಗೈಸ್ ಅವಳಿಗೇನು ಬೇಕಿತ್ತದು. ಇವಾಗ ನಾನು ಜೋಳ ನೋಡಿದ್ರೆ ನಾವು ಬಿಡ್ತೀವ. ಇವಾಗ ಆ ಜೋಳಗಳು ತಗೊಂಡು ಮನೆಗೆ ಹೋಗಿ ತಿನ್ಬಿಡೋಣ ಗೈಸ್. ಮನೆಗೆ ಹೋಗಾದ್ಮೇಲೆ ನನ್ನ ತಮ್ಮನ ಸ್ವಲ್ಪ ಪ್ರಾಜೆಕ್ಟ್ ಏನೋ ಇತ್ತು, ಆರ್ಟ್ ಆ್ಯಂಡ್ ಕ್ರಾಫ್ಟ್ ಮಾಡ್ಕೊಂಬಂದ್ರಿ ಅಂದಿದ್ರು ಇಂಡಿಪೆಂಡೆನ್ಸ್ ಡೇಗೆ. ಅದಕ್ಕೆ ಇವಾಗಲೇ ಪೇಪರ್ಸ್ ತಗೊಂಡು ಕಟ್ ಮಾಡಿ ಇಟ್ಕೊಂಡೆ, ನಾಳೆ ಮಾಡೋಣ ಅಂತ. ಓಕೆ ಗೈಸ್, ಇವತ್ತಿನ ವ್ಲಾಗ್ ಇಲ್ಲೇ ಮುಗಿಸ್ತಾ ಇದ್ದೀನಿ. ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಥ್ಯಾಂಕ್ ಯು.